ಸ್ಕೂಬಾ ಡೈವಿಂಗ್ ಮಾಡಬೇಕಾದ್ರೆ ಏನೇನು ಪ್ರಿಕಾಷನ್ ಬೇಕು, ಸಿಗ್ನಲ್ಸ್ ಏನೇನು ತೋರಿಸ್ಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಉಸಿರಾಟ ಯಾವ ತರ ಇರ್ಬೇಕಂದ್ರೆ ಸಹಜದಲ್ಲಿ ಜ್ಯೂಸ್ ಅಡಿತೀರಲ್ಲ ಆ ತರ ಉಸಿರಾಡ್ಕೊಳ್ಬೇಕು. ನೀವೇ ಅದ್ರಲ್ಲೇ ಎಳೆದು ಅದ್ರಲ್ಲೇ ಬಿಡ್ಬೇಕು. ಓಕೆ, ತಳ್ಬೇಕು. ನೀವೇ ಉಗ್ಬೇಕು, ಅದೇ ಹೋಗಲ್ಲ ನೀವೇ ತಳ್ಬೇಕು. ನೀವೇ ತಗೋಬೇಕು, ನೀವೇ ತಳ್ಬೇಕು. ಬ್ಲಾಕ್ ಆಗಿರುತ್ತೆ, ಮಾಸ್ಕ್ ಹಾಕಿದ್ದೀವಲ್ಲ ಬ್ಲಾಕ್ ಆಗಿರುತ್ತೆ, ಹಾಕಿರೋದ್ರಿಂದ ಬ್ಲಾಕ್ ಆಗಿರುತ್ತೆ. ಓಕೆನಾ? ಅದ್ರ ನಂತರ ಇನ್ನೊಂದ್ಸರಿ ಏನಾಗುತ್ತೆ, ಕೆಲವೊಬ್ಬರಿಗೆ ಬಾಯಲ್ಲಿ ನೀರು ಬರುತ್ತೆ. ಬಾಯಲ್ಲಿ ನೀರು ಯಾಕೆ ಬರುತ್ತೆ ಅಂದ್ರೆ ತುಟಿ ಮೂವ್ಮೆಂಟ್ ಆದ್ರೆ ಮಾತ್ರ ಬಾಯೊಳಗಡೆ ನೀರು ಬರುತ್ತೆ. ನಾವು ಉಸಿರಾಡೋ ಟೈಮಲ್ಲಿ ಒಂದ್ ವೇಳೆ ಈ ತರ ಎಲ್ಲ ಮಾಡಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಸೊ ತುಟಿ ಪ್ರಾಪರ್ ಸೀಲ್ ಆಗಿರ್ಬೇಕು, ಓ ಶೇಪ್ ಅಲ್ಲೇ ಇರ್ಬೇಕು. ಓಕೆ, ಬೈ ಚಾನ್ಸ್ ಬಾಯಲ್ಲಿ ನೀರು ಬಂದ್ರೆ ನೀವು ಕುಡಿಬೇಕಾಗಿಲ್ಲ. ಬಾಯಲ್ಲಿ ನೀರನ್ನ ಆಕ್ಚುಲಿ ಅದ್ರಲ್ಲೇ ಉಗಿಬಹುದು. ಇದ್ರಲ್ಲೇ ಉಗ್ದಿರೋದು ಮತ್ತೆ ರಿಟರ್ನ್ ಟ್ಯಾಂಕ್ ಹೋಗಲ್ಲ, ಇಲ್ಲಿಂದ ಕೆಳಗಡೆ ಹೋಗ್ಬಿಡುತ್ತೆ. ಓಕೆ, ಏನೇ ಕಬ್ಬ ಬಂದು ಕೂಡ ಹೋಗಿಬಹುದು, ಅಮಿಟ್ ಕೂಡ ಮಾಡ್ಬೋದು. ಆಕ್ಚುಲಿ ಯಾವ್ದು ರಿಟರ್ನ್ ಹೊಡೆಯಲ್ಲ. ಇದ್ರಲ್ಲಿ ಉಗ್ದಿರೋದು ಹೋಗ್ಲಿಕ್ಕೆ ಇನ್ನೊಂದು ವೇ ಇದೆ. ಓಕೆ, ಅದೇ ಒಂದ್ ವೇಳೆ ಬಾಯಲ್ಲಿ ನೀರು ಬಂದ್ರೆ ಅದ್ರಲ್ಲೇ ಉಗಿಬಹುದು, ಅಥವಾ ಇದನ್ನ ಪರ್ಚ್ ಮಾಡ್ಬೋದು. ಚಿಕ್ಕದ ಬಟನ್ ತರ ಇದೆಯಲ್ಲ, ಇದು ಪ್ರೆಸ್ ಮಾಡಬಹುದು. ಇದು ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ, ಒಳಗಡೆಯಿಂದ ಗಾಳಿ ಬರೋದ್ರ ಜೊತೆ ಅಲ್ಲಿರೋ ನೀರು ಕೂಡ ಹೊರಗಡೆ ತಳ್ಬಿಡುತ್ತೆ. ಬಾಯಲ್ಲಿ ನೀರು ಕೂಡ ಹೇಳ್ಕೊಂಡ್ಬಿಡುತ್ತೆ. ಓಕೆ, ಗೊತ್ತಾಯ್ತಲ್ಲ? ಬಾಯಲ್ಲಿ ನೀರು ಬಂದ್ರೆ ಏನ್ ಮಾಡ್ಬೇಕಂತ. ಇನ್ನೊಂದು ಮಾಸ್ಕ್ ಹಾಕಿದ ಮೇಲೆ ಒಂದ್ಸರಿ ನಿಮ್ಗೆ ಕಂಪ್ಲೀಟ್ ಆಗಿ ಮೂವ್ ಬ್ಲಾಕ್ ಆಗುತ್ತೆ. ನಿಮ್ದು ಉಸಿರಾಟ ಬಾಯಲ್ಲೇ. ಓಕೆ, ಒಂದ್ಸಾರಿ 2 ನಿಮಿಷ ಸ್ವಲ್ಪ ಅನ್ಕಂಫರ್ಟೇಬಲ್ ಕಷ್ಟ ಆಗ್ತದೆ ನನಗೆ. 2 ನಿಮಿಷ ಪ್ರಾಕ್ಟೀಸ್ ಮಾಡ್ತಾ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಓಕೆ, ಮಾಸ್ಕ್ ಅಲ್ಲೂ ಕೂಡ ಕೆಲವೊಂದ್ಸಾರಿ ನೀರು ಬರುತ್ತೆ. ಮಾಸ್ಕ್ ಅಲ್ಲಿ ನೀರು ಹೇಗ್ ಬರುತ್ತೆ ಅಂದ್ರೆ ಕೆಲವೊಬ್ಬರಿಗೆ ಮೀಸೆಯಿಂದ ಬರುತ್ತೆ, ಕೆಲವೊಬ್ಬರಿಗೆ ಇನ್ನು ಸ್ವಲ್ಪ ಗ್ಯಾಪ್ ಎಲ್ಲ ಜಾಸ್ತಿ ಇರುತ್ತೆ, ಕೆಲವೊಬ್ಬರು ಸ್ಮೈಲ್ ಮಾಡಿದ್ರೆ ಬರುತ್ತೆ. ಎಕ್ಸ್ಪ್ರೆಷನ್ ಚೇಂಜ್ ಮಾಡಿದ್ರೆ ಮೂವ್ಮೆಂಟ್ ಮಾಡಿದ್ರು ಇಲ್ಲಿ ಗ್ಯಾಪ್ ಸ್ವಲ್ಪ ಕ್ರಿಯೇಟ್ ಆಗುತ್ತೆ, ಆ ಟೈಮಲ್ಲಿ ಬರುತ್ತೆ. ಬಟ್ ಮಾಸ್ಕ್ ಅಲ್ಲಿ ನೀರು ಬಂದ್ರೆ ಒಂದೇ ಸಾರಿ ತುಂಬಿಕೊಳ್ಳಲ್ಲ, ಬಂದು ಲೈಟ್ ಆಗಿ ಬಂದು ಒಂದು ನೆಚ್ಚಿನಲ್ಲಿ ನಿಂತ್ಕೊಂಡಿರುತ್ತೆ ಕೆಳಗಡೆ. ಕೆಲವೊಬ್ಬರಿಗೆ ಮಾಸ್ಕ್ ಅಲ್ಲಿ ನೀರು ಇಲ್ಲಿ ಉತ್ತರ ತುಂಬಿಕೊಂಡ್ರು ಏನು ಡಿಫ್ರೆನ್ಸ್ ಅನ್ಸಲ್ಲ, ಯಾಕಂದ್ರೆ ಅವ್ರು ಬಾಯಲ್ಲೇ ಉಸಿರಾಡ್ಕೊಂತ ಇರ್ತಾರೆ, ಅವ್ರಿಗೇನು ಡಿಫ್ರೆನ್ಸ್ ಅನ್ಸಲ್ಲ. ಕೆಲವೊಬ್ರಿಗೆ ಸ್ವಲ್ಪ ನೀರಿದ್ರು ಇರಿಟೇಟ್ ಅನ್ಸುತ್ತೆ, ಯಾಕಂದ್ರೆ ಕೆಲವೊಬ್ರು ಮೂಗಲ್ ಸ್ವಲ್ಪ ಇಲ್ಲೇ ಟ್ರೈ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಇರಿಟೇಟ್ ಅನ್ಸುತ್ತೆ. ಸೊ ಮಾಸ್ಕ್ ಅಲ್ಲಿ ನೀರಿದೆ, ಸ್ವಲ್ಪ ಇರಿಟೇಟ್ ಅನ್ಸಿದ್ರು ಕೂಡ ನೀವು ಮಾಸ್ಕ್ ಅಲ್ಲಿ ನೀರು ಒಳಗಡೆ ಇದ್ದಾವಾಗಲೇ ಕ್ಲಿಯರ್ ಮಾಡ್ಕೋಬಹುದು. ಓಕೆ, ಅದು ಯಾವ ತರ ಹೇಳ್ತೀನಿ ನೋಡಿ. ಮಾಸ್ಕ್ ಅಲ್ಲಿ ನೀರು ಬಂದ್ರೆ ಬಾಯಿಂದ ಒಂದು ಹಿಡಿದುಕೊಳ್ಬೇಕು, ಜಸ್ಟ್ ಮಾಸ್ಕ್ ಅಲ್ಲಿ ಹಿಡಿಬೇಕು. ಈ ತರ ಜಸ್ಟ್ ಹಿಡಿಬೇಕು, ಈ ತರ ಪ್ರೆಸ್ ಮಾಡಿ ಮೂಗಿಂದ ಗಾಳಿ ಹೊರಗಡೆ ತಳ್ದವಾಗ ಏನಾಗುತ್ತೆ, ಮಾಸ್ಕ್ ತಂತಾನೆ ಲಿಫ್ಟ್ ಆಗುತ್ತೆ. ನೀವು ಎಳ್ಬೇಕಾಗಿಲ್ಲ, ತಂತಾನೆ ಎದ್ದು ಅಲ್ಲಿರೋ ನೀರು ಗಾಳಿ ಜೊತೆ ಹೊರಗಡೆ ಹೋಗ್ಬಿಡುತ್ತೆ. ಓಕೆ, ನೀರು ಒಳಗಡೆನೆ ಮಾಡೋದು. ಇದು ಸ್ವಲ್ಪ ನೀರಿದೆ ಅಂತ ಮೇಲ್ಬರೋ ಅವಶ್ಯಕತೆ ಇಲ್ಲ, ನೀರು ಒಳಗಡೆನೆ ಇಷ್ಟೇ. ಇದು ಹೇಳ್ತಾ ಇಲ್ಲ, ನಾನು ಮೂಗಿಂದ ತಳ್ತಾ ಇದ್ದೀನಿ. ಓಕೆ, ಮುಟ್ಟೋದು ಯಾಕಂದ್ರೆ ಈ ಮೂಗಿಂದ ಗಾಳಿ ತಳ್ತೀರಲ್ಲ, ಅದು ಮೇಲ್ಗಡೆಯಿಂದ ಹೋಗ್ಬಾರ್ದು ಅಂತ ಮೇಲ್ಗಡೆ ಸೀಲ್ ಮಾಡ್ಕೊಳ್ಳೋದು. ಜಸ್ಟ್ ಅಷ್ಟೇ, ಜಸ್ಟ್ ಪ್ರೆಸ್ ಮಾಡೋದು. ಮೂರನೇದು ಈಕ್ವಲೈಸ್ ತುಂಬಾ ಇಂಪಾರ್ಟೆಂಟ್. ಡೀಪ್ ಹೋಗ್ಬೇಕಂದ್ರೆ, ನೀವು ಕೆಳಗಡೆ ಹೋಗ್ಬೇಕಂದ್ರೆ ಈಕ್ವಲೈಸ್ ಮಾಡಲೇಬೇಕು. ಓಕೆ, ಈಕ್ವಲೈಸ್ ಅಂದ್ರೆ ನಿಮ್ಗೆ 1 ಫೀಟ್ ಕೆಳಗಡೆ ಹೋದ ತಕ್ಷಣ ಕಿವಿ ಬ್ಲಾಕ್ ಆಗೋ ತರ ಫೀಲ್ ಆಗುತ್ತೆ. 1 ಫೀಟ್ ಕೆಳಗಡೆ ಹೋಗಿರೋದು ಬ್ಲಾಕ್ ಆಗಿದೆ ಅಂದ್ಕೊಳ್ಳಿ, ನೀವು ಅದೇ ಬ್ಲಾಕ್ ಇಟ್ಕೊಂಡು ಇನ್ನೂ ಕೆಳಗಡೆ ಹೋದ್ರೆ ನೋವು ಬರುತ್ತೆ. ಸೊ ನೋವು ಇಟ್ಕೊಂಡು ನೀವು ಕೆಳಗಡೆ ಇರ್ಲಿಕ್ಕೆ ಆಗಲ್ಲ ಕಿವಿ. ಸೊ ಬ್ಲಾಕ್ ಬಂದಾವಾಗ ನಿಮ್ಗೆ ಈಕ್ವಲೈಸ್ ಮಾಡ್ಕೊಂಡ್ರೆ ಕಿವಿ ಕ್ಲಿಯರ್ ಆಗುತ್ತೆ. ಈಕ್ವಲೈಸ್ ಹೇಗ್ ಮಾಡೋದು ಅಂದ್ರೆ, ಇದ್ರ ಮೇಲಿಂದಾನೇ ಮೂಗನ್ ಕಂಪ್ಲೀಟ್ ಆಗಿ ಮುಚ್ಚೋದು. ಇದ್ರ ಮೇಲಿಂದ ಕಂಪ್ಲೀಟ್ ಮುಚ್ಚಬೇಕು, ಮೂಗನ್ ಕಂಪ್ಲೀಟ್ ಮುಚ್ಚಿ ಮೂಗಿಂದ ಗಾಳಿ ಹೊರಗಡೆ ತಳ್ಳಿಕ್ಕೆ ಟ್ರೈ ಮಾಡಿ. ಏನಾಗುತ್ತೆ ನೋಡಿ, ಟ್ರೈ ಮಾಡಿದ್ರೆ ಈಗ ಮೂಗು ಮುಚ್ಕೊಂಡು ಕಿವಿ ಪಾಪ್ ಆಗುತ್ತೆ. ಕಿವಿ ಓಪನ್ ಆಗುತ್ತೆ, ಕಿವಿ ಓಪನ್ ಆಗಲ್ಲ, ಗಾಳಿ ಏನು ಹೊರಗಡೆ ಬರಲ್ಲ, ಕಿವಿ ಪಾಪ್ ಆಗುತ್ತೆ. ಅದಾಗೋದ್ರಿಂದ ಏನಾಗುತ್ತೆ, ನಮಗೆ ಕಿವಿ ರಿಲೀಫ್ ಆಗುತ್ತೆ. ಬ್ಲಾಕ್ ಆಗಿದ್ದು ರಿಲೀಫ್ ಆಗುತ್ತೆ. ಸೊ ಇನ್ನು ಕೆಳಗಡೆ ಹೋದ ತಕ್ಷಣ ಮತ್ತೆ ಬ್ಲಾಕ್ ಆಗುತ್ತೆ, ಮತ್ತೆ ಆ ಥರ ಮಾಡ್ಕೊಂತ ಇರ್ಬೇಕು.
ಥರ ಮಾಡ್ಕೊಂಡಿಲ್ಲ ಅಂದ್ರೆ ನೋವು ಬರುತ್ತೆ, ತುಂಬಾ ನೋವು ಬರುತ್ತೆ. ನೋವು ಎಂಟರ್ ವಾಟರ್ ಹೋಗ್ಬೇಕು, ನೋವು ಫೀಲೇ ಆಗಬಾರ್ದು ಅಂದ್ರೆ ಟೈಮ್ ಟು ಟೈಮ್ ಈಕ್ವಲೈಸ್ ಮಾಡ್ಕೊಂತಾ ಇರ್ಬೇಕು. ಅಂದ್ರೆ ಬ್ಲಾಕ್ ಆದಾಗ ಈಕ್ವಲೈಸ್ ಮಾಡ್ಕೊಂತಾ ಇರ್ಬೇಕು. ಓಕೆ, ಅಲ್ಲ ಡೈರೆಕ್ಟ್ ಆಗಿ ಬಿಟ್ಟ ತಕ್ಷಣ ಯಾರು ಕೆಳಗಡೆ ಹೋಗಲ್ಲ. ಸ್ವಲ್ಪ ಉಸಿರಾಟ ಪ್ರಾಕ್ಟೀಸ್ ಮಾಡ್ತಾರೆ, ಇನ್ನೊಂದ್ಸರಿ ರಿಮೈಂಡ್ ಮಾಡ್ತಾರೆ ಏನೇನಿದೆ ಅಂತ ಕೇಳ್ಕೊಂಡು ಕಂಫರ್ಟಬಲ್ ಆದ್ಮೇಲೆ ಕೆಳಗಡೆ ಹೋಗ್ತಾರೆ. ಓಕೆ, ಇದು ಈಕ್ವಲೈಸು, ಇದು ಈಕ್ವಲೈಸ್ ಸಿಗ್ನಲ್. ಒಂದ್ ವೇಳೆ ಈಕ್ವಲೈಸು ನೀವು ಮಾಡಿಲ್ಲ ಅಂದ್ರೆ ನಾವು ಸಿಗ್ನಲ್ ಮಾಡಿ ತೋರಿಸ್ತೀವಿ. ಬಟ್ ನಮ್ ಸಿಗ್ನಲ್ಗೋಸ್ಕರ ವೇಟ್ ಮಾಡ್ತಾ ಇರಬೇಡಿ. ನಿಮಗೆ ಬ್ಲಾಕ್ ಫೀಲ್ ಆಯ್ತು ನೀವು ಮಾಡ್ತಾ ಇರಿ. ಒಂದ್ ವೇಳೆ ನಿಮ್ಗೆ ನೆನಪಿಲ್ಲ ಅಂದ್ರೆ ನಾವು ಈಕ್ವಲೈಸ್ ಮಾಡಿ ಕೆಳಗಡೆ ಹೋಗುವಾಗ ಸಿಗ್ನಲ್ ಮಾಡಿ ತೋರಿಸ್ತೀವಿ. ಈ ತರ ಮಾಡಿ ಅದನ್ನ ಮಾಡಿದವಾಗ ಮೂಗಲ್ ಕಂಪ್ಲೀಟ್ ಮುಚ್ಚಿಡ್ಕೊಂಡು ಮೂಗಲ್ ಗಾಳಿ ತಳ್ಳಿ ಟ್ರೈ ಮಾಡಬೇಕು. ಓಕೆ, ಅರ್ಥ ಆಯ್ತಲ್ಲ? ಸಿಗ್ನಲ್ ಕೆಳಗಡೆ ನಮ್ಗೆ ಮಾತಾಡ್ಲಿಕ್ಕೆ ಆಗಲ್ಲ. ಸೊ ಕೆಲವೊಂದು ಸಿಗ್ನಲ್ಸ್ ಮೂಲಕ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ನಿಮ್ಮನ್ನು ಕರ್ಕೊಂಡು ಹೋಗಿರೋರು ನಿಮ್ಮ ಹತ್ರ ನೀವು ತಿಳ್ಕೊಳ್ಬೇಕಾಗುತ್ತೆ, ನೀವು ಕಂಫರ್ಟೇಬಲ್ ಆಗಿದ್ರೆ ಅದು ಕಷ್ಟಪಟ್ಟಿದ್ದೀರ ಅಂತ. ಸೊ ಸಿಗ್ನಲ್ಸ್ ಅಲ್ಲಿ ಫಸ್ಟ್ ಬರೋದು ಓಕೆ ಸಿಗ್ನಲ್. ಓಕೆ ಕ್ವಶನ್ ಹೌದು, ಆನ್ಸರ್ ಹೌದು. ನಿಮ್ ಜೊತೆ ನಾವು ಒಬ್ಬರ ಜೊತೆ ಒಬ್ರು ಇರ್ತೀವಿ, ನಾವು ನಿಮ್ ಜೊತೆ ಈ ತರ ಸಿಗ್ನಲ್ ತೋರಿಸಿದ್ರೆ ಅರ್ಥ ನೀವು ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ ನಾವು, ನೀವು ಓಕೆನಾ ಅಂತ. ಒಂದ್ ವೇಳೆ ಓಕೆ ಆಗಿದ್ರೆ ಸೇಮ್ ಸಿಗ್ನಲ್ ನಮಗೆ ರಿಟರ್ನ್ ತೋರಿಸ್ಬೇಕು. ಕೈ ಬೇಡ ಮುಂದೆ ಈ ತರ ಕೈ ಮುಂದೆ ಅಂತ ತೋರಿಸ್ಬೇಕು. ಒಂದ್ ವೇಳೆ ಓಕೆ ಇಲ್ಲ, ಇದು ನಾಟ್ ಓಕೆ ತೋರಿಸೋದು. ಇದು ನಾಟ್ ಓಕೆ ತೋರಿಸೋದು. ನಾಟ್ ಓಕೆ ತೋರಿಸ್ತಾ ಇದ್ದೀರ ಅಂದ್ರೆ ಅರ್ಥ ನೀವು ನಾಟ್ ಓಕೆ ಪಾಯಿಂಟ್ ಮಾಡ್ಬೇಕು ನಮಗೆ ಏನ್ ನಾಟ್ ಓಕೆ. ಯಾಕಂದ್ರೆ ಮೂರೇ ಪ್ರಾಬ್ಲಮ್ ಬರೋದು. ಒಂದು ಬಾಯಲ್ಲಿ ನೀರು ಬರೋದು, ಇನ್ನೊಂದು ಮಾಸ್ಕಲ್ಲಿ ನೀರು ಬರೋದು, ಇನ್ನೊಂದು ಕಿವಿ. ಅದು ಮೂರನ್ನು ನಾವು ನೀರು ಒಳಗಡೆನೆ ಸಾಲ್ವ್ ಮಾಡ್ಬೋದು. ಚಿಕ್ಕದಾಗ ಬಾಯಿ ಈಕ್ವಲೈಸ್ ಪ್ರಾಬ್ಲಮ್ ಆಯ್ತು ಅಥವಾ ಬಾಯಲ್ಲಿ ನೀರು ಬಂತು, ಚಿಕ್ಕದಾಗ ಮಾಸ್ಕಲ್ಲಿ ನೀರು ಬಂತು ಅಂದ್ರೆ ಮೇಲ್ ಬರೋ ಅವಶ್ಯಕತೆ ಇಲ್ಲ. ಅದೇ ಲೆವೆಲ್ ಅಲ್ಲಿ ನೀರಲ್ಲಿ ಎಷ್ಟು ಆಳದಲ್ಲಿ ಇರ್ತೀವೋ ಅಲ್ಲೇ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಓಕೆ, ಅರ್ಥ ಆಯ್ತಲ್ಲ? ಓಕೆ ಕ್ವಶನ್ ಹೌದು, ಆನ್ಸರ್ ಹೌದು. ನಿಮ್ ಜೊತೆ ನಾವು ಒಬ್ಬರ ಜೊತೆ ಒಬ್ರು ಇರ್ತೀವಿ, ನಾವು ನಿಮ್ ಜೊತೆ ಈ ತರ ಸಿಗ್ನಲ್ ತೋರಿಸಿದ್ರೆ ಅರ್ಥ ನೀವು ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ ನಾವು, ನೀವು ಓಕೆನಾ ಅಂತ. ಒಂದ್ ವೇಳೆ ಓಕೆ ಆಗಿದ್ರೆ ಸೇಮ್ ಸಿಗ್ನಲ್ ನಮಗೆ ರಿಟರ್ನ್ ತೋರಿಸ್ಬೇಕು. ಕೈ ಬೇಡ ಮುಂದೆ ಈ ತರ ಕೈ ಮುಂದೆ ಅಂತ ತೋರಿಸ್ಬೇಕು. ಒಂದ್ ವೇಳೆ ಓಕೆ ಇಲ್ಲ, ಇದು ನಾಟ್ ಓಕೆ ತೋರಿಸೋದು. ಇದು ನಾಟ್ ಓಕೆ ತೋರಿಸೋದು. ನಾಟ್ ಓಕೆ ತೋರಿಸ್ತಾ ಇದ್ದೀರ ಅಂದ್ರೆ ಅರ್ಥ ನೀವು ನಾಟ್ ಓಕೆ ಪಾಯಿಂಟ್ ಮಾಡ್ಬೇಕು ನಮಗೆ ಏನ್ ನಾಟ್ ಓಕೆ. ಯಾಕಂದ್ರೆ ಮೂರೇ ಪ್ರಾಬ್ಲಮ್ ಬರೋದು. ಒಂದು ಬಾಯಲ್ಲಿ ನೀರು ಬರೋದು, ಇನ್ನೊಂದು ಮಾಸ್ಕಲ್ಲಿ ನೀರು ಬರೋದು, ಇನ್ನೊಂದು ಕಿವಿ. ಅದು ಮೂರನ್ನು ನಾವು ನೀರು ಒಳಗಡೆನೆ ಸಾಲ್ವ್ ಮಾಡ್ಬೋದು. ಚಿಕ್ಕದಾಗ ಬಾಯಿ ಈಕ್ವಲೈಸ್ ಪ್ರಾಬ್ಲಮ್ ಆಯ್ತು ಅಥವಾ ಬಾಯಲ್ಲಿ ನೀರು ಬಂತು, ಚಿಕ್ಕದಾಗ ಮಾಸ್ಕಲ್ಲಿ ನೀರು ಬಂತು ಅಂದ್ರೆ ಮೇಲ್ ಬರೋ ಅವಶ್ಯಕತೆ ಇಲ್ಲ. ಅದೇ ಲೆವೆಲ್ ಅಲ್ಲಿ ನೀರಲ್ಲಿ ಎಷ್ಟು ಆಳದಲ್ಲಿ ಇರ್ತೀವೋ ಅಲ್ಲೇ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಓಕೆ, ಅರ್ಥ ಆಯ್ತಲ್ಲ? ಇದು ಓಕೆ, ಇದು ನಾಟ್ ಓಕೆ. ಇದು ಕೆಳಗಡೆ ಹೋಗೋ ಸಿಗ್ನಲ್, ಇದು ಮೇಲ್ಗಡೆ ಬರ್ತದೆ. ಓಕೆ, ಒಬ್ಬರನ್ನೇ ಬಿಡ್ತೀರಾ ಒಳಗಡೆ? ಯಾವುದು ಡೀಪಲ್ಲಿ ಹೋಗ್ತೀವಲ್ಲ, ಒಬ್ಬರೇ ಸ್ವಿಮ್ ಮಾಡುವಾಗ ಇಲ್ಲ ನೀವು ಇಲ್ಲ ಇಲ್ಲ, ನಿಮ್ ಜೊತೆ ನಾವು ಇರ್ತೀವಿ, ಜೊತೆಲಿ ಇರ್ತೀರಾ, ಫ್ರೀ ಬಿಡ್ತೀರಾ ಅಂತ? ಫ್ರೀಯಾಗಿ ಬಿಡಲ್ಲ. ಯಾಕಂದ್ರೆ ಸ್ವಿಮ್ಮಿಂಗ್ ಬೇರೆ, ಸ್ಕೂಬಾ ಬೇರೆ. ಅದೇನು ಒಳಗಡೆ ಮಾತ್ರ, ಅಲ್ಲೇ ಡೀಪಲ್ಲಿ ಇರ್ತೀವಲ್ಲ ಅವಾಗ ಜಸ್ಟ್ ಒಂದು 5 ಸೆಕೆಂಡ್ 10 ಸೆಕೆಂಡ್ ಬಿಡ್ಬೋದಷ್ಟೇ. ಕಂಫರ್ಟೇಬಲ್ ಆಗಿದ್ರೆ ಕಾಲೆಲ್ಲ ಕರೆಕ್ಟ್ ಆಗಿ ಬಡಿತಾ ಇದ್ರೆ ಸ್ವಲ್ಪ ಬಿಟ್ಟು ನೀನು ಆಡ್ಲಿಕ್ಕೆ ಬಿಡ್ತೀನಿ. ಬಟ್ ನೀವು ಕಾಲು ಬಡಿಯೋದು ಸ್ವಲ್ಪ ಬ್ಯಾಡ್ ಆದ್ರೂ ಕೂಡ ಮೇಲೆ ಹೋಗ್ತೀರ ಅಥವಾ ಕೆಳಗಡೆ ಬಾಟಮ್ ಟಚ್ ಆಗ್ತಾ ಇರ್ತೀರಿ. ಆಕ್ಚುಲಿ ಇದಕ್ಕೆ ಮೇನ್ ಬೇಕಾಗಿರೋದು ನಮ್ದು ಉಸಿರಾಟದ ಕಂಟ್ರೋಲ್. ಒಂದ್ಸರಿ ನಮ್ದು ನ್ಯೂಟ್ರಲಿ ಪಾಯಿಂಟ್ ಆದ್ಮೇಲೆ ನಮ್ದು ಉಸಿರಾಟದಲ್ಲೇ ಇರೋದಿಲ್ಲ. ಕಾಲ್ ಬಡಿಯೋದು ಕರೆಕ್ಟ್ ಆಗಿ ಬಡ್ದಿಲ್ಲ ಅಂದ್ರೆ ಮೇಲ್ಗಡೆ ಹೋಗ್ತೀರಾ, ಇಲ್ಲ ಅಂದ್ರೆ ಕೆಳಗಡೆ ಟಚ್ ಆಗ್ತಾ ಇರ್ತೀರಾ, ಆ ತರ ಆಗ್ತಾ ಇರುತ್ತೆ. ಸೊ ಎಷ್ಟು ಪ್ರಾಕ್ಟೀಸ್ ಆಗುತ್ತೋ, ಎಷ್ಟು ಜಾಸ್ತಿ ಟೈಮ್ ಬರ್ತಿರೋ ಅದ್ರ ಮೇಲೆ ನಿಮಗೆ ರೂಢಿ ಆಗ್ತಾ ಹೋಗುತ್ತೆ. ಫಸ್ಟ್ ಟೈಮು ಆಗ ಇರಲ್ಲ ಅಂತಲ್ಲ, ಕೆಲವೊಬ್ರು ಪಾಯಿಂಟ್ಸಿ ಕಂಟ್ರೋಲು ಕರೆಕ್ಟ್ ಇರುತ್ತೆ, ಬ್ರೀತಿಂಗು ಕರೆಕ್ಟ್ ಇರುತ್ತೆ, ಆರಾಮಾಗಿ ಮಾಡ್ತಾರೆ. ಬಟ್ ಎಲ್ರಿಗೂ ಅಷ್ಟು ಈಸಿ ಅಲ್ಲ. ಓಕೆ, ನೋಡ್ತೀವಿ ನೀವು ಕಾಲೇನಾದ್ರು ಚೆನ್ನಾಗಿ ಬಡಿತಾ ಇದ್ರೆ ಬಡಿಲಿ ಅಂತ ಬಿಡ್ತೀವಿ. ಕಾಲ್ ಕರೆಕ್ಟ್ ಆಗಿ ಬಡಿದಲ್ಲ ಅಂದ್ರೆ ಕಾಲ್ ಮೇಲೆ ಟ್ಯಾಪ್ ಮಾಡಿ ಬಡಿಬೇಡಿ ಅಂತ ಹೇಳ್ತೀವಿ. ಟೋಟಲ್ 30 ಮಿನಿಟ್ಸ್ ಅಂದ್ರೆ ಇಲ್ಲಿ ಬಿದ್ದಾಗಿ ಬಿಡಿ, ಅವರೇ ಮಾಡಿಕೊಡ್ತಾರೆ. ವಿಡಿಯೋಸ್ ಎಲ್ಲ ನಮ್ಮವರಿಗೆ ಒಬ್ಬರು ಮಾಡ್ತೀವಿ. 1 ಮಿನಿಟ್ ವಿಡಿಯೋ ತೆಗಿತೀವಿ, 1 ಮಿನಿಟ್ ವಿಡಿಯೋ ಮತ್ತೆ 1 ಪಿಕ್ಚರ್ ತೆಗಿತೀವಿ. ಸಾಧ್ಯವಾದ್ರೆ ಒಂದು ವಿಡಿಯೋ ಅಥವಾ ಫೋಟೋ ತೆಗಿತೀವಿ. ಅದು ಗ್ಯಾರಂಟಿ ಇಲ್ಲ. ಇಂಡಿವಿಜುವಲ್ ಅಂತೂ ಮಾಡೇ ಮಾಡ್ತೀವಿ. ಕೆಳಗಡೆ ಹೋದವ್ರು ಮಾತ್ರ, ಮೇಲ್ಗಡೆನೆ ಫೋಟೋ 8ರಿಂದ 10 ಫೋಟೋಸ್ ಒಳಗಡೆ ತೆಗಿತೀರಲ್ವಾ ಡೀಪಲ್ಲಿ?
ಬ್ರೋ ಒಳಗಡೆ ಇನ್ನು ಆಯ್ತು. ಹೊಡಿರೋ ಚಪ್ಪಾಳೆ ಧನ್ಯವಾದಗಳು. ಕನ್ನಡಕ್ಕಾಗಿ ಒಂದನ್ನು ಒತ್ತಿ. ಓಹ್